ಸೈಕೋ ಮೀಡಿಯಾದಲ್ಲಿ ಹೇಳ್ತಾ ಇದ್ರು, ನಾನೇ ನೋಡಿದ್ದೀನಿ. ಅವ್ನಿಗೆ ಇದೇ ಕೆಲಸ ಅಂತೆ, ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡೋದು, ಬೇರೆ ಬೇರೆಯವ್ರಿಗೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡೋದು, ಮಜಾ ತಗೊಳ್ಳೋದು. ಅವ್ನು ಇದೇ ಕೆಲಸ ಅಲ್ವಾ ಸರ್? ಅವನೇ ಫಸ್ಟ್ ಆಫ್ ಆಲ್ ಅವನೇ ಸರಿ ಇಲ್ಲ ಸರ್. ನಾನೊಂದು ಹೇಳ್ತೀನಿ ಸರ್, ಆ ಹೆಣ್ಮಗುಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ದೀರಲ್ಲ ಸರ್. ಮೊನ್ನೆ ಫಾದರ್ಸ್ ಡೇ ನಡೆದಿದೆ ಅಲ್ವಾ ಸರ್? ಎಷ್ಟು ದಿನ ಆಯ್ತು ಸರ್ ಫಾದರ್ಸ್ ಡೇಗೆ? 2 ದಿನ ಅಲ್ವಾ ಸರ್? ಆ ಹೆಣ್ಮಗುಗೆ ಅನ್ಯಾಯ ಆಗ್ತಿದೆ ಅಂತ ತೋರಿಸ್ತಾ ಇದ್ದೀರಾ. ಸರಿ ಆಯಿತು, ಒಪ್ಕೊಳ್ಳೋಣ ಸರ್. ಈಗ ದರ್ಶನ್ ಸರ್ಗೆ ಒಬ್ಬ ಮಗ ಇದ್ದಾನೆ ಅಲ್ವಾ ಸರ್? ದರ್ಶನ್ ಸರ್ಗೂ ಒಬ್ಬ ಮಗ ಇದ್ದಾನೆ ಸರ್. ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡ್ತೀರ ಸರ್. ಅಜಿತ್ ಹನುಮಕ್ಕನವರು ಸರ್, ನೀವು ಒಬ್ಬ ತಂದೆ ಮೇಡಮ್, ನೀವು ಒಬ್ಬರು ತಾಯಿ. ಆ ದರ್ಶನ್ ಸರ್ ಮಗ ಅವ್ರ ಮನಸ್ಸಿಗೆ ಎಷ್ಟು ನೋವಾಗ್ಬೋದು ಸರ್? ಇಲ್ಲ, ಇವ್ರಿಗೆ ಎಷ್ಟು ಇವರು ನೀವು ವಿಕೃತವಾಗಿ ತೋರಿಸ್ತಾನೆ ಇದ್ದೀರಾ. ಡಿ ಗ್ಯಾಂಗು ಅದು ಇದು ಏನು ಬೇಕೆಲ್ಲ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಾ. ಆ ಮಗು, ದರ್ಶನ್ ಸರ್ ಮಗನ ಮನಸ್ಸಿಗೆ ಎಷ್ಟು ನೋವಾಗ್ಬೋದು? ಮನ್ಸು ಎಲ್ಲರಿಗೂ ಒಂದೇ ಅಲ್ಲ ಸರ್. ನೀವು ಮನ್ಸುಗಳ್ನ ಒಡೆಯೋ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ಇಲ್ಲಿ ಯಾರನ್ನ ಕೇಳಿ, ಇಲ್ಲಿ ಇಷ್ಟು ಜನ ನಿಂತಿದ್ದಾರೆ, ಇದರಲ್ಲಿ 90% ಜನಕ್ಕೆ ಮೀಡಿಯಾ ಮೇಲೆ ನಂಬಿಕೆ ಇಲ್ಲ. ಏನಂತೀರಿ ಸರ್? ನಂಬಿಕೆ ಹೋಗೋ ಥರ ಮಾಡ್ಕೊತಾ ಇರೋದು ನೀವು. ನೀವುಗಳು. ಕಾನೂನು ಮೇಲೆ ನಂಬಿಕೆ ಇದೆ ಸರ್. ನನಗೂ ಎಲ್ಲ ದರ್ಶನ್ ಸರ್ ಅಭಿಮಾನಿಗಳ ಥರ ನನಗೂ ಒಂದು ಆಸೆ, ದರ್ಶನ್ ಅವರು ತಪ್ಪು ಮಾಡಿಲ್ಲ ಅಂದರೆ ರಿಲೀಸ್ ಆಗಿ ಹೊರಗಡೆ ಬರಲಿ, ಆ ಹೆಣ್ಮಗುಗೂ ನ್ಯಾಯ ಸಿಗಲಿ ಅಲ್ವಾ ಸರ್? ನಾನು ನೆನ್ನೆನೊಂದು ಮಾತಾಡಿದ್ದೆ, ಎಷ್ಟು ಜನ ಮೀಡಿಯಾದವರು ಹೋಗಿ ಆ ಹೆಣ್ಮಗುಗೆ ಪರಿಹಾರ ಕೊಟ್ಟಿದ್ದೀರಾ ಸರ್? ಯಾರನ್ನ ಕೊಟ್ಟಿದ್ದಾರಾ? ನೋಡಿದ್ದೀರಾ ಸರ್? ಯಾರು ಕೊಟ್ಟಿಲ್ಲ. ಯಾಕೆ ಸರ್? ಇವರು ಸಮಾಜದೊಂದು ಭಾಗ ಅಂದಮೇಲೆ ಆ ಹೆಣ್ಮಗು ಕಷ್ಟಕ್ಕೆ ಇವ್ರು ಆಗಬೇಕಲ್ಲ. ಇವ್ರು ಇಲ್ಲ ಅವ್ರ ಕಷ್ಟಕ್ಕೆ ಆಗ್ತಾ ಇಲ್ಲ. ಅವ್ರು ಬರೀ TRPಗೋಸ್ಕರ ಮಾತ್ರ ಹೆಣ್ಮಗು ಅನ್ಯಾಯ ಆಯ್ತು ಅಂತ ತೋರಿಸ್ತಾನೆ ಇದ್ದಾರೆ. ಇವ್ರದ್ದು ಅಲ್ವಾ ಸರ್? ಇವ್ರದ್ದು ಎತ್ಬಿಟ್ಟಿದೆ ಸರ್. ಅವ್ರು ಸುಮ್ಮನೆ ಆಗವ್ರೆ. ಅವ್ರು ಆಕ್ಚುಲಿ ತಪ್ಪು ಮೀಡಿಯಾದವ್ರದ್ದು ತಪ್ಪು ಇದು. ಅವ್ರು ಹೇಳ್ದಂಗೆ ರೇಣುಕಾಸ್ವಾಮಿ ಬಂದ್ಬಿಟ್ಟು ದರ್ಶನ್ ಫ್ಯಾನು ಅಲ್ಲ, ಅವ್ರು ಸಿನಿಮಾನೇ ನೋಡ್ತಾ ಇರಲಿಲ್ಲ. ಇವ್ರು ಹೇಳ್ತವ್ರೆ ದರ್ಶನ್ ದೊಡ್ಡ ಫ್ಯಾನು, ಸಿನಿಮಾ ಎಲ್ಲ ನೋಡೋವ್ರೆ ಅಂತ. ಹೌದು, ಅವ್ರ ತಾಯಿನೇ ಹೇಳವ್ರೆ ಅಲ್ವಾ? ದರ್ಶನ್ ಫ್ಯಾನ್ ಅಲ್ವಲ್ಲ? ಹೌದು, ಅಭಿಮಾನಿನೇ ಅಲ್ಲ ಅವರು. ಈಗ ಸುಮ್ಮನೆ ಯಾಕೆ ಬಿಡಿಸ್ಬೇಕು ಸರ್? ಕೊನೆಯದಾಗಿ ಏನು ಹೇಳೋದ ಗೊತ್ತಾ ಸರ್? ನಾವು ಹೇಳಿದ್ರಲ್ಲ ಸರ್, ಎಲ್ಲ ಅಭಿಮಾನಿಗಳ ಥರನೇ ನಮ್ಮ ಎಲ್ಲ ದರ್ಶನ್ ಅಭಿಮಾನಿಗಳಿಗೆ ಎಲ್ಲರಿಗೂ ಅದೇ ಒಂದೇ ಆಸೆ. ಇದರಲ್ಲಿ ದರ್ಶನ್ ಅವ್ರ ಪಾತ್ರ ಏನೂ ಇಲ್ಲ ಅಂದರೆ ಅವ್ರು ರಿಲೀಸ್ ಆಗಿ ಹೊರಗಡೆ ಬರಲಿ, ಆ ಹೆಣ್ಮಗುಗೂ ಒಂದು ನ್ಯಾಯ ಸಿಗಲಿ, ಪರಿಹಾರ ಸಿಗಲಿ ಅಲ್ವಾ ಸರ್? ಆಮೇಲೆ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಬೇಡಿ ಮೀಡಿಯಾದಲ್ಲಿ, ದಯವಿಟ್ಟು 2 ಕಡೆ ತೋರಿಸಿ ಸರ್. 2 ಕಡೆ ತೋರಿಸಿ, ದಯವಿಟ್ಟು. ನಮ್ಗೆ ಈಗಲೇ ಮೀಡಿಯಾ ಮೇಲೆ ನಂಬಿಕೆ ಇಲ್ಲ ಆಯ್ತಾ ಸರ್? ಸಂಪೂರ್ಣ ನಂಬಿಕೆ ಕಳ್ಕೊಳೋ ಥರ ಮಾಡಲೇಬೇಡಿ ದಯವಿಟ್ಟು. ಒಳ್ಳೆ ಕೆಲಸಗಳು 1000 ಇದೆ ಸರ್. ನಾನು ಹೇಳಿದ್ನಲ್ಲ ಮೊನ್ನೆ ಯಾರು ಬಂದಿದ್ದು ನನ್ನ ಹತ್ರ. ನೀವು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದೀರಾ. ನಿನ್ನೆ ಒಬ್ರು ಬಂದಿದ್ರು ಮಗು ಎತ್ಕೊಂಡು, ಲಾಕ್ಡೌನ್ ಸಮಯದಲ್ಲಿ 70,000 ರೂಪಾಯಿ ದುಡ್ಡು ಕೊಟ್ರಂತೆ ಮಗು ಆಪರೇಷನ್ಗೆ. ಆ ಸಾಕ್ಷಿ ಐತೆ, ತೋರಿಸ್ಲಾ ಸರ್ ಅದು ಫೋನಲ್ಲಿ? ಅವೆಲ್ಲ ಇವ್ರಿಗೆ ಬೆಳಕಿಗೆ ಬರಲ್ಲ ಸರ್. ಇಂಥ 1000 ಇದೆ ಸರ್. ನಮ್ಮ ಜನಕ್ಕೆ ಏನಾಗ್ಬಿಡುತ್ತೆ ಗೊತ್ತಾ ಸರ್? ಒಬ್ಬ ವ್ಯಕ್ತಿ ಏನಾದ್ರು ತಪ್ಪು ಮಾಡಿದ್ರೆ ಅವ್ನು ಹಿಂದೆ ಮಾಡಿರೋ ಒಳ್ಳೆ ಕೆಲಸ ಎಲ್ಲ ಜನ ಮರ್ತ್ಬಿಡ್ತಾರೆ ಸರ್. ಆಯ್ತಾ? ಹಂಗೆ ಆಗಿರೋದು ಆಯ್ತಾ ಸರ್? ಹಂಗೆ ಮಾಡಬೇಡಿ ದಯವಿಟ್ಟು. 2 ಕಡೆ ನ್ಯಾಯ ಸಿಗಲಿ ಅಂತ ತೋರಿಸಿ ದಯವಿಟ್ಟು ಮೀಡಿಯಾದಲ್ಲಿ. ನೀವು ಅವನು ಏನು ಅಮಾಯಕ ಅಲ್ಲ. ನೀವು ಅಮಾಯಕ ಅಂತ ತೋರಿಸ್ತಾನೆ ಇದ್ದೀರಾ. ಅವನು ಏನು ಅಮಾಯಕ ಅಲ್ಲ ಅಲ್ವಾ ಸರ್? ಬರೀ ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋದೇ ಕೆಲಸ, ಒಂದು ಅಮಾಯಕ ಅಲ್ಲ ಸರ್. ಒಂದು ಹೇಳೋದು ಲಾಸ್ಟ್ ಏನು ಗೊತ್ತಾ ಸರ್? ನಾವು ಎಲ್ಲ ದರ್ಶನ್ ಅಭಿಮಾನಿಗಳ ಥರ ಅದೇ ಆಸೆ ನಮಗೂ. ದರ್ಶನ್ ಸರ್ ಏನೂ ಇಲ್ದಲ್ಲ ಇದರಿಂದ ಹೊರಗಡೆ ಬರಲಿ, ಆ ಹೆಣ್ಮಗು ನ್ಯಾಯ ಸಿಗಲಿ ಅಲ್ವಾ ಸರ್? ಕಾನೂನು ಎಲ್ಲರಿಗೂ ಒಂದೇನೆ, ಸಂವಿಧಾನ ಎಲ್ಲರಿಗೂ ಒಂದೇನೆ ಅಲ್ವಾ ಸರ್? ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ. ಅದೇನು ಪಾರದರ್ಶಕವಾಗಿ ಎಲ್ಲ ಕಾನೂನು ತನಿಖೆ ಮಾಡ್ತಾವ್ರೆ. ಆಮೇಲೆ ಇನ್ನೊಂದು ಸರ್, ಈ ಮೀಡಿಯಾದವರು ಅವರೇ ಕೋರ್ಟು, ಅವರೇ ಜಡ್ಜ್ ಆಗ್ಬಿಟ್ಟಿದ್ದಾರೆ ಸರ್. ಅವರೇ ಕೋರ್ಟು, ಅವರೇ ಜಡ್ಜ್, ಅವರೇ ತೀರ್ಮಾನ ಕೊಡ್ತಾ ಇದ್ದಾರೆ. ಅವರೇ ಉಡ್ಸ್ಕೊಂತವ್ರೆ, ಪ್ರಾಬ್ಲಮ್ಮು ಅವರೇ ತಗೊಂತವ್ರೆ, ಸೊಲ್ಯೂಷನ್ ಅವರೇ ಕೊಡ್ತವ್ರೆ. ಇರೋದು 2 ಕಡೆ ಪಾರದರ್ಶಕ ತೋರಿಸಿ ಮೀಡಿಯಾ ಮೇಲೆ ನಂಬಿಕೆ ಉಳಿಸ್ಕೊಳ್ಳಿ. ನಮ್ಗಂತೂ ಮೀಡಿಯಾ ಮೇಲೆ ನಂಬಿಕೆನೇ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. 100% ನಂಬಿಕೆನೂ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಇರೋ 1% ನಂಬಿಕೆನೂ ಇಲ್ಲ ಅಲ್ಲ ಸರ್? ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಎಲ್ಲ ಏಟರ್ಸ್ಗಳಿಗೆಲ್ಲ ಒಳ್ಳೇದಾಗಲಿ. ನಮಗೂ ಎಲ್ಲ ಅಭಿಮಾನಿಗಳ ದರ್ಶನ್ ಸರ್ ಇದರಲ್ಲಿ ಏನೋ ಅವ್ರ ಕೈ ಇಲ್ಲ, ಅವ್ರದ್ದೇನೂ ಇಲ್ಲ ಅಂದರೆ ರಿಲೀಸ್ ಆಗಿ ಹೊರಗಡೆ ಬರಲಿ, ಆ ಹೆಣ್ಮಗು ನ್ಯಾಯ ಸಿಗಲಿ. ಒಳ್ಳೇದಾಗಲಿ ಸರ್. ಎಲ್ಲ ಏಟರ್ಸ್ಗಳಿಗೆಲ್ಲ ಒಳ್ಳೇದಾಗಲಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.